ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತು ಊರಲ್ಲಿ ನಮ್ಮ ಅತ್ತೆಯವ್ರದ್ದು ವರ್ಷದ ತಿಥಿ ಇದೆ. ಸರಿ, ಅದರಿಂದ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಇದ್ದು ಸಂಡೇ ಬೆಳಗ್ಗೆನೇ ಹೊರಟಿದ್ದೀವಿ. ತುಂಬ ಬೇಗ ಹೋಗ್ಬೇಕಾಯಿತು, ನೆನ್ನೆನೇ ಹೋಗ್ಬೇಕಾಯಿತು. ನೆನ್ನೆ ಹೋಗೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ನನ್ನ ತಮ್ಮಗೆ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಇದ್ದು ಸಂಡೇ ಬೆಳಗ್ಗೆನೇ ಇದ್ದು ಬೇಗ ಓಡ್ತಾ ಇದ್ದೀವಿ. ತುಂಬಾ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ನೋಡಿ. ಹನಿ ಬೀಳ್ತಾನೆ ಇತ್ತು, ಚಳಿ ಥರ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು ನೋಡಿ. ಹನಿ ಕೂಡ ಬೀಳ್ತಾ ಇದೆ. ಆ ಮಳೆ ಏನು ನೆನ್ನೆಲ್ಲ ಮಳೆ ಏನಿಲ್ಲ, ಇವತ್ತು ಸಂಡೇ ಮಾತ್ರ ಸ್ವಲ್ಪ ಮಳೆ ಇತ್ತು. ಆಮೇಲೆ ಹೋಗ್ತಾ ಮಾಗಡಿ ಸೈಡೆಲ್ಲ ಹೋಗ್ತಾ ಇನ್ನೂ ಮಳೆ ಎಲ್ಲ ಜಾಸ್ತಿನೇ ಆಗೋಯಿತು. ತುಂಬ ಮಳೆ ಇತ್ತು. ಸರಿ, ಹಾಗೆ ಇನ್ನೇನು ಕಾರಲ್ಲಿ ಹೋಗ್ತಾ ಇದ್ದೀವಲ್ಲ ಅಷ್ಟೇ, ನಾವೇನು ನೆನೆಯಲ್ಲ, ಸೇಫ್ಟಿ ಇದೆ ಅಂತ ಅಂದ್ಕೊಂಡು ಹಾಗೆ ಓಟ್ವಿ. ಆಲ್ಮೋಸ್ಟ್ ನಾವು ಮಾಗಡಿಗೆ ಬಂದು ತಲುಪಿದಾಗ 8 ಗಂಟೆ ಆಗಿತ್ತು. ನೋಡಿ, 8 ಗಂಟೆ ಆದ್ರೂ ಇನ್ನೂ ಮಳೆ ಇನ್ನೂ ಬಿಟ್ಟಿರಲಿಲ್ಲ. ಅಲ್ಲಿಂದ ನಾವು ಇನ್ನೇನು ನಿಯರ್ ಬೈ ಅತ್ತೆ ಮನೆ ಹತ್ರ ಬರೋಕ್ಕಿಂತ ಒಂದು ಅಲ್ಲಿ ನಿಲ್ಸಿದ್ದೀವಿ. ಮಕ್ಳಿಗೆಲ್ಲ ಹೊಟ್ಟೆ ಸಿಗ್ತಾ ಇದೆ ಅಂತ ಏನಾದ್ರು ತಿನ್ಕೊಂಡು ಹೋಗೋಣ, ಅಪ್ಪ ಒಂದೇ ಟಿಫನ್ ಮುಗಿಸ್ಕೊಂಡು ಹೋಗೋಣ ಅಂದರು. ಸರಿ, ಹೋಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ. ಬಸ್ ಸ್ಟಾಪಲ್ಲೇ ಮೇಯ್ನ್ ರೋಡಲ್ಲೇ ಇದು ಹೋಟೆಲ್ ಇತ್ತು, ಬಸವೇಶ್ವರ ಹೋಟೆಲ್ ಅಂತ. ಹೋಟೆಲ್ ತುಂಬ ನೀಟಾಗಿತ್ತು, ನಮಗೂ ಕೂಡ ಇಷ್ಟ ಆಯಿತು. ಒಲೆನಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರು. ಸರಿ, ಇಲ್ಲೇ ಟಿಫನ್ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇಡ್ಲಿ ಚಟ್ನಿ ವಡೆ ತೊಗೊಂಡು ಟಿಫನ್ನ ಮುಗಿಸ್ಕೊಂಡ್ವಿ ಎಲ್ಲರೂ. ಟಿಫನ್ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ನೀಟಾಗಿ ಮೇಂಟೈನ್ ಮಾಡಿದರು. ಮೇಯ್ನ್ ರೋಡಲ್ಲೇ ಹೋಟೆಲ್ ಇತ್ತು. ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದೆ. ಅಲ್ಲಿಂದ 2 ಕಿಲೋಮೀಟರ್ ಅಷ್ಟೇ ನಮ್ಮೂರು. ಇಲ್ಲಿಗೆ ಬಂದಿದ್ದೀವಿ ಅತ್ತೆ ಊರಿಗೆ. ಎಲ್ಲ ಟರ್ನ್ ಆಗೋದು ಕೇಳೋದು. ಮನೆಗೆ ಬಂದಮೇಲೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ಅದರಿಂದ ಸ್ವಲ್ಪ ಹೊತ್ತು ಬಿಟ್ಮೇಲೆ ನೋಡಿ, ಹಳ್ಳಿ ಸೈಡೆಲ್ಲ ಹೇಗಿರುತ್ತೆ ಅಂದರೆ, ಇವಾಗ ಆಲ್ಮೋಸ್ಟ್ 10:30 ಆಯ್ತಲ್ಲ, ಇವಾಗ ಹೂವು ಹಾಕಕ್ಕೆ ಹೋಗಬೇಕು ಮೊಗ್ಗು ಅಂತ ಅಂದ್ಬಿಟ್ಟು ಮೊಗ್ಗುನೆಲ್ಲ ಬಿಡಿಸ್ಕೊಂಡು ಬಂದು ಅದನ್ನೆಲ್ಲ ಆಯ್ದು ರೆಡಿ ಮಾಡ್ತಾ ಇದ್ದಾರೆ. ಗಲೀಜಾಗಿರೋದಿದ್ರೆ ಇಲ್ಲ ಸ್ವಲ್ಪ ಹಳ್ಳಿರೋ ಥರದ್ದು ಹೂವು ಇದ್ದರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹಾಕ್ಬೇಕಂತೆ. ನೋಡಿ, ಹಳ್ಳಿ ಸೈಡ್ ಜೀವನ ಹೇಗಿರುತ್ತೆ ಅಂತ ಅದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಮಾಡಿಕೊಂಡೆ. ಅಲ್ಲಿಂದ ಮನೆ ಒಳಗಡೆ ಹೋದ್ವಿ. ಮನೆ ಒಳಗಡೆ ಹೋಗ್ತಿದ್ದಂಗೆ ಆಂಟಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಮಾಡಲಿಕ್ಕೆಲ್ಲ ರೆಡಿ ಮಾಡಿಕ್ಕಿದ್ರು. ಅದನ್ನೆಲ್ಲ ಮಾಡಿ ಅಮ್ಮ ಹಂಗೆ ಕಬಾಬಿಗೆ ಕಲಿಸಿಕ್ಕಿದ್ರು. ಸ್ವಲ್ಪ ಪೂಜೆಗೆಲ್ಲ ಇಟ್ಟಿಟ್ಬಿಟ್ಟು ನನ್ನ ಮಗ ಕೇಳ್ತಾ ಇದ್ದ ಅಂತ ಅಂದ್ಬಿಟ್ಟು ಆ ಪೂಜೆಗೆ ಫಸ್ಟ್ ಮಾಡಿದ್ದೆಲ್ಲ ಇಟ್ಟಿಟ್ಬಿಟ್ಟು ಆಮೇಲೆ ಹಾಗೆ ಹಾಕ್ಕೊಡ್ತಾ ಇದ್ದೆ. ತಿನ್ನೋಣ ಅಂತ ಅಂದ್ಬಿಟ್ಟು, ಮಕ್ಳಿಗೆ ಕೊಡೋಣ ಅಂತ ಅಂದ್ಬಿಟ್ಟು. ಅಮ್ಮ ಕಬಾಬ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ. ಅಂದರೆ ಕಬಾಬ್ ಪೌಡರೆಲ್ಲ ತಂದೆಲ್ಲ ಏನು ಮಾಡೋದಿಲ್ಲ, ಇವರೇ ಓನಾಗಿ ಪೌಡ್ರನ್ನ ಮಾಡಿಕೊಂಡು ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಕಬಾಬ್ ರೆಸಿಪೀಸ್ ಎಲ್ಲ. ನಾನು ರೆಸಿಪಿಯೆಲ್ಲ ಏನು ಶೂಟ್ ಮಾಡ್ಕೊಂಡಿಲ್ಲ, ಜಸ್ಟ್ ಯಾವ ರೀತಿ ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಅದನ್ನು ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ. ಇವಾಗ ಕಬಾಬ್ ಕೂಡ ಆಯಿತು. ಹಾಂ, ಹೆಂಗೈತೆ? ಹಾಂ, ಹೇಳು, ಹೆಂಗೈತೆ? ಎಷ್ಟು ತಿಂದೆ? 3 2 ಸಿಕ್ತಾ? ಚಿಕ್ಕದು ತಗೋ ಸಾಕು, ಲೋಟನೇ ತಗೋ ಸಾಕು ಅಲ್ಲಿ. ಹಿಂಗೆ ಹಾಕ್ತೀನಿ ಕಡ್ಲ, ನಿಜ ಹಾಕ್ತೀನಿ. ಇಲ್ಲ ವಿಡಿಯೋ ರೆಕಾರ್ಡ್ ಆಗ್ತಾಯಿದ್ದು, ಹಾಕ್ತೀನಿ. ಏನು ಬಾಲಾಜಿ? ಬಚ್ಚು ಯಾರು? ನೀನಾ? ಆಯ್ತು ನೋಡಿ. ಆರೋಗ್ಬಿಟ್ಟತ್ತು. ನಮ್ಮಮ್ಮಂಗೆ ದೋಸೆ ಹುಯ್ತೀನಿ ಕೊಡು ಅಂದರೆ ನಾನು ಹೇಳ್ಕೊಡ್ತೀನಿ ಸುಮ್ಮನಿರು ನೀನು ಅಂತ ಹೇಳ್ತಾಯಿದ್ರು. ಸರಿ, ನಾನು ಒಂದೇ ಹೇಳ್ಕೊಡ್ತೀನಿ, ಆಮೇಲೆ ನೆಕ್ಸ್ಟಿಂದ ನೀನು ಹುಯ್ಬೇಕು ಅಂತ ಹೇಳಿ ಮತ್ತೆ ನಮ್ಮಮ್ಮ ದೋಸೆ ಹುಯ್ಯೋ ಸಹ ಹೇಳ್ಕೊಟ್ರು. ಅದನ್ನು ಕೂಡ ಹುಯ್ತೀನಿ ಅಂತ ಹೇಳಿ ಎದ್ದೋದೆ. ಅಲ್ಲಿಂದ ಬರ್ತಾ ಇಲ್ಲಿ ನೋಡಿ ಸಾಂಬಾರು ಚಿಕನ್ ಫ್ರೈ ಎಲ್ಲ ರೆಡಿ ಮಾಡ್ತಾಯಿದ್ರು. ಅಲ್ಲಿಂದ ಮಟನ್ ಸಾಂಬಾರಿಗೂ ಕೂಡ ಎಲ್ಲ ರೆಡಿ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಅಜ್ಜಿ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಆ ಚಿಕನ್ನ ಮ್ಯಾರಿನೇಷನ್ ಮಾಡಿಟ್ಟಿದ್ದಲ್ಲ ಅದನ್ನು ಬೆಂಕಿಯಲ್ಲಿ ಸುಡ್ತಾ ಇದ್ದಾರೆ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ಪೂಜೆಗೆ ಇಡ್ಲಿಕ್ಕೆ ಅಂತ ಸುಡ್ತಾ ಇದ್ದಾರೆ. ಅಲ್ಲಿಂದ ದೋಸೆ ಇಡೋದಕ್ಕೆ ಬೇಸಿನ ಒಳಗಡೆ ಬಾಳೆ ಎಲೆ ಬೇಕಾಗಿತ್ತು. ಸರಿ, ಇಲ್ಲೇ ಕುಯ್ಕೊಂಡು ಅನ್ಸುತ್ತೆ ನೋಡು. ನಮ್ಮ ಅತ್ತೆ ಅವ್ರದ್ದು ಗಿಡಗಳು ತುಂಬಾ ಹಾಕಿದ್ದಾರೆ, ಬಾಳೆ ಗಿಡಗಳು. ಇಲ್ಲೇ ಒಂದು 2 ಎಲೆನ ಕುಯ್ಕೊಂಡ್ವಿ ನಾವು. 2 ಅರ್ಧ ಕಟ್ ಮಾಡಿ ಇಷ್ಟೇ ತೊಗೊಂಡೋಗ್ಬಾರ್ದು ಒಳಗಡೆ, ಅಷ್ಟು ಕಟ್ ಮಾಡಿ ಸಾಕು. ಈ ಕಡೆದು ಇಟ್ಕೊ ನೋಡಿ ಫ್ರೆಂಡ್ಸ್, ಇವ್ನಿಗೇನೋ ಬೇಕಂತೆ.
ಹಿಡ್ಕೊ ಅದು ಚಲ್ ಬಿಸಾಕ್ಬಿಟ್ಟೆ ಹತ್ಕೊಡು ಇದು ಹಿಡ್ಕೊ ಇರು ಹಾಂ ಈ ಕಡೆ ಮಾತ್ರ ಕಟ್ ಮಾಡೋದು ದಿಂಡು ಮಾತ್ರ ಕೊಡು ಈ ಕಡೆ ಕೊಡು ದಿಂಡು ಮಾತ್ರ ಕಟ್ ಮಾಡು ನೋಡಿ ನಮ್ಮ ಮಾವ ಬಾಳೆ ಗಿಡನ ಕಟ್ ಮಾಡಿದಾದ್ಮೇಲೆ ಅದು ಒಳಗಡೆ ನೀರು ಬರುತ್ತಲ್ಲ ಬಾಳೆ ಗಿಡದ ದಿಂಡಲ್ಲಿ ನೀರು ಬರುತ್ತೆ ಒಂದ್ ದಿವಸ ಕಟ್ಟಿಡಬೇಕು ಆ ರೀತಿ ಮಾಡೋಣ ಅಂತ ಅಂದ್ಬಿಟ್ಟು ಇದು ಕಿಡ್ನಿ ಸ್ಟೋನ್ಗಳ ಒಳ್ಳೇದು ಅಂದ್ಬಿಟ್ಟು ಆ ರೀತಿಯಾಗಿ ಮಾಡ್ತಿದ್ರು ಅಲ್ಲಿಂದ ಬಂದ್ರೆ ಇಲ್ಲಿ ಚಿಕನ್ ಫ್ರೈ ಕೂಡ ರೆಡಿಯಾಗಿತ್ತು ಆ ಬೋಟಿ ಗೊಜ್ಜು ಕೂಡ ರೆಡಿಯಾಗಿತ್ತು ಮಟನ್ ಸಾಂಬಾರು ಕೂಡ ರೆಡಿಯಾಗಿತ್ತು ಅಲ್ಲಿಂದ ಬಂದು ಇನ್ನು ಮತ್ತೆ ನಮ್ಮಮ್ಮ ನಾನೇ ದೋಸೆ ಹುಯ್ತೀನಿ ಅಂತ ಕೂತ್ಕೊಂಡ್ರು ಅವರೇ ದೋಸೆ ಹುಯ್ತಾ ಇದ್ರು ಒಂದು ಸ್ವಲ್ಪ ದೋಸೆ ಹುಯ್ಕೊಡ್ತೀನಿ ಆಮೇಲೆ ನಾನು ಇವಂತೆ ಅಂದು ಸರಿ ಅವರೇ ದೋಸೆ ಹುಯ್ಲಿ ಅಂತ ಬಿಟ್ಟೆ ಅಲ್ಲಿಂದ ಮುದ್ದೆಗಿಡೋಣ ಅಂತ ಆಂಟಿ ಕರ್ಕೊಂಡೋದ್ರು ಅಲ್ಲಿಂದ ಮುದ್ದೆಗಿಟ್ರು ಇನ್ನೊಂದು ಕಡೆ ಅನ್ನಕ್ಕೆ ಇಡ್ತಾಯಿದ್ರು ಅನ್ನನೂ ಆಗ್ತಾಯಿತ್ತು ಅನ್ನ ಬಸಲಿಕ್ಕೆ ಅಂತ ಕರ್ಕೊಂಡೋದ್ರು ಅವರೇ ಬಸಿದ್ರು ಮತ್ತೆ ಆಮೇಲೆ ಮತ್ತೆ ನಮ್ಮ ದೊಡ್ಡಮ್ಮವರೆಲ್ಲ ಬಂದು ಸರಿ ಅವ್ರ ಹತ್ರ ಮಾತಾಡ್ಕೊಂಡು ಹಾಗೆ ಕೂತಿದ್ವಿ ದೋಸೆ ಕೂಡ 1 by 1 ಆಗ್ತಾಯಿತ್ತು ಆಲ್ರೆಡಿ ಚೆನ್ನಾಗಿ ಅಡುಗೆನೂ ಕೂಡ ಎಲ್ಲ ರೆಡಿಯಾಗಿತ್ತು ದೋಸೆನೂ ಕೂಡ 1 by 1 ಎಲ್ಲ ಉಯ್ದು ಇಡ್ತಾಯಿದ್ವಿ ದೋಸೆ ಫಸ್ಟೇ ಉಯ್ದು ಇಟ್ಬಿಟ್ರೆ ಮತ್ತೆ ಆಮೇಲೆ ಊಟ ಬಡಿಸಲಿಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ದೋಸೆ ಎಲ್ಲ ಉಯ್ದು ರೆಡಿ ಮಾಡಿ ಇಟ್ಕೊಬಿಟ್ವಿ ನಾವು ಒಂದು ಹೋಟ್ಲ್ ಓಪನ್ ಮಾಡಿ ದೋಸೆ ಸೆಟ್ ಹಾಕೋದು ಮಾಡೋಣ ಮುಂದಕ್ಕೆ ನೋಡ್ ಅವಳು ಇಲ್ಲೇ ನೋಡ್ತೀಯೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತೀವಲ್ಲ ಎಷ್ಟು ಕಾಸ ಬೇಕು ನಾನು ದೋಸೆ ಹುಯ್ತಾ ಇದ್ದೆ ನಮ್ಮಮ್ಮ ಆದಮೇಲೆ ಮತ್ತೆ ನಮ್ಮ ದೊಡ್ಡಮ್ಮನ ಮಗಳು ಬಂದು ನಾನು ಮೊಮ್ಮಗಳು ಅವಳು ದೋಸೆ ಹುಯ್ತೀನಿ ಅಂದ್ರು ಸರಿ ಅವಳಿಗೊಂದು ಸ್ವಲ್ಪ ಹೊತ್ತು ದೋಸೆ ಹುಯ್ಯೋಕ್ಕೆ ಬಿಟ್ವಿ ಅವಳು ಕೂಡ ದೋಸೆ ಹುಯ್ತಿಲ್ಲ ಹಂಗೆ ನನ್ನ ತಮ್ಮ ನಮ್ಮ ದೊಡ್ಡಮ್ಮನ ಬಂದಿದ್ರಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದ ಅಷ್ಟರಲ್ಲಿ ಅನ್ನ ಕೂಡ ಆಗಿದೆ ಅಂತ ಅಂದ್ಬಿಟ್ಟು ನಮ್ಮ ಮತ್ತೆ ಅನ್ನ ಆಗಿತ್ತಲ್ಲ ಅವರು ಕೂಡ ತೊಗೊಂಬಂದರು ಅನ್ನ ಇತ್ತು ಅಲ್ಲಿಂದ ಈಚೆ ಬಂದರೆ ಇಲ್ಲಿ ನಮ್ಮ ಅತ್ತೆಯವ್ರದ್ದು ತೆಂಗಿನಕಾಯಿ ಮರ ಇತ್ತು ತೆಂಗಿನ ಮರದಲ್ಲಿ ಸ್ವಲ್ಪ ಕಾಯೆಲ್ಲ ಒಣಗೋಗೋ ಥರ ಆಗಿದೆ ಅಂತ ಹೇಳ್ಬಿಟ್ಟು ಏನು ಕಾಯಿದೆ ಅದನ್ನೆಲ್ಲ ನನ್ನ ಹಸ್ಬೆಂಡ್ ಎಲ್ಲ ಕಿತ್ತಾಕಿಸ್ತಾಯಿದ್ರು ಅದು ತುಂಬ ಏನು ರೋಟಿ ಉದ್ದ ಇರಲಿಲ್ಲ ಅದರಿಂದ ಅಷ್ಟೇನು ಕೀಳೋಕ್ಕಾಗಿಲ್ಲ ಕಾಯಿನ ಅದಾಗದೇ ಬಿದ್ದಾಗ ಬೀಳಲಿ ಅಂತ ಅಂದ್ಕೊಂಡು ಸುಮ್ಮನೆ ಆದ್ವಿ ನಾವು ಎಡಿಟ್ ಕೋಳಿ ಮರಿ ಏಯ್ ಏಯ್ ಹಿಂದಕ್ಕೋಗಿ ಯಾಕೆ ಮಾಮ ಹಂಗೆ ಜೋತ್ ಬಿದ್ದಿದ್ಯಾ ಅದೆಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ದೋಸೆ ಕೂಡ ನನ್ನ ತಂಗಿ ಬಂದಳು ಅವಳು ದೋಸೆ ಹುಯ್ತೀನಿ ಅಂದ್ಲು ಅವಳಿಗೆ ಬಿಟ್ಕೊಟ್ಬಿಟ್ಟು ಸರಿ ಆಂಟಿ ಮುದ್ದೆ ಕಟ್ತಾ ಇದ್ದಲ್ಲಿ ಇದು ಒಲೆನಲ್ಲೇ ಇದು ಒಲೆ ಹಾಕಿದ್ದಿದ್ದಲ್ಲ ಒಲೆ ಎತ್ತ ಒಲೆ ಬರುತ್ತಲ್ಲ ಅದರಲ್ಲೇ ಮುದ್ದೆ ಮಾಡ್ತಾಯಿದ್ರು ಇದು ಕೂಡ ನೋಡಿ ನಾವು ಬೆಂಗಳೂರಲ್ಲೆಲ್ಲ ಯಾವ ರೀತಿಯಾಗಿ ಒಲೆಯಿಂದ
ಕೆಳಗಡೆ ತೆಗ್ದುಬಿಟ್ಟು ಗ್ಯಾಸಿಂದ ಕೆಳಗಡೆ ತೆಗೆದು ಮುದ್ದೆನ ಹೊಂದಿಸ್ತೀವಿ. ಇಲ್ಲ ಆ ರೀತಿ ಇಲ್ಲ ನೋಡಿ, ಒಲೆ ಮೇಲೆ ಕೌಗಲ್ ಹಾಕ್ಕೊಂಡು ಈ ರೀತಿಯಾಗಿ ಮುದ್ದೆ ಹೊಂದಿಸ್ತಾಯಿದ್ರು. ಈ ರೀತಿ ಮುದ್ದೆ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಮುದ್ದೆ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಒಲೆಗಳಲ್ಲಿ. ಈ ರೀತಿಯಾಗಿ ಮುದ್ದೆ ಎಲ್ಲ ಹೊಂದಿಸೋ ಅಷ್ಟೊತ್ತಿಗೆ ಮತ್ತು ಮುದ್ದೆ ಕಟ್ಟಲಿಕ್ಕೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಇವ್ರು ಕೂಡ ದೋಸೆ ಹುಯ್ದಿದ್ದೆಲ್ಲ ಮುಗೀತು. ಒಂದು ವರ್ಷ ನನ್ನ ತಂಗಿ ಬೇರೆ ಬಂದು ಅವಳು ನಾನು ದೋಸೆ ಹುಯ್ತೀನಿ, ಒಂದು ವರ್ಷ ನಮ್ಮ ದೊಡ್ಡಮ್ಮ ನಾನೊಂದು ಸ್ವಲ್ಪ ಹುಯ್ತೀನಿ ಎದರ್ಜಿ ಅಂತ ಅಂದರು. ಅವರು ಹುಯ್ಯಕ್ಕೆ ಕೂತ್ಕೊಂಡ್ರು. ಮುದ್ದೆ ಎಲ್ಲ ಹೊಂದಿಸಿದ್ದೆಲ್ಲ ಆಗಿತ್ತು. ಸರಿ ಮುದ್ದೆ ಕಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಇವಾಗ ಮುದ್ದೆ ಕೂಡ ಕಟ್ಲಿಕ್ಕೆ ಬಂದಿದ್ವಿ. ತುಂಬಾ ಬಿಸಿ ಮುದ್ದೆ ಇತ್ತು. ನಾವು ಹೇಗೆ ಮಾಡ್ತೀವಿ ಅಂದರೆ ಗ್ಯಾಸ್ ಮೇಲೆ ಇಟ್ಬಿಟ್ಟು ತೆಗೆದು ನಾವು ಮುದ್ದೆ ಕಟ್ಟೋಷ್ಟಕ್ಕೆ ಸ್ವಲ್ಪ ತಣ್ಣಗಾಗಿರುತ್ತೆ, ಮುದ್ದೆ ಏನು ಸುಡೋದಿಲ್ಲ ಕಟ್ಟೋದಕ್ಕೆ. ಆದರೆ ಇವಾಗ ಈ ರೀತಿ ಒಲೆ ಮೇಲಿಂದ ತೆಗೆದು ಇಟ್ಟಿದ್ನ ನೋಡಿ, ಬಿಸಿ ಕಾವು ಕೂಡ ಯಾವ ರೀತಿ ಹೋಗ್ತಾಯಿದೆ. ಆ ಮುದ್ದೆ ಕೂಡ ತುಂಬಾ ಬಿಸಿ ಇತ್ತು. ಸರಿ ಆಂಟಿ ಎಲ್ಲ ನಾನು ಹಿಂಗೆ ತೆಗೆದು ಹಾಕಿ ಕೊಡ್ತೀನಿ, ನೀನು ಕಟ್ಟಿ ಇದಕ್ಕೆ ಹಾಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಂಟಿ ಎಲ್ಲ ಕಿತ್ತು ಹಿಂಗೆ ಹಾಕ್ತಾಯಿದ್ರು. ನಾನು ಬರೀ ಉಂಡೆ ಕಟ್ಟಿ ಪಾತ್ರೆಗೆ ಇಡ್ತಾಯಿದ್ದೆ ಅಷ್ಟೇ. ತುಂಬ ಚೆನ್ನಾಗಿತ್ತು ಮುದ್ದೆ ಕಟ್ಟಿದ್ದು ಎಕ್ಸ್ಪೀರಿಯೆನ್ಸ್ ಕೂಡ. ನಾವು ಮನೆಯಲ್ಲಿ ಸ್ವಲ್ಪ ಕಟ್ತಾಯಿದ್ವಿ. ಈ ರೀತಿಯಾಗಿ ಫಂಕ್ಷನ್ಗಳಿದ್ರೆ ಜಾಸ್ತಿ ಕಟ್ಟಬೇಕಲ್ವಾ. ನೋಡಿ ಇವಾಗ ನನ್ನ ತಂಗಿಗೆ ಬೆಳಕಾಗಿದೆ, ಅವಳು ಇವಾಗ ಬಂದಿದ್ದಾಳೆ. ಇವಾಗ ಬಂದು ಸರಿ ನಾನು ದೋಸೆ ಹುಯ್ದೆ ಅಂದರೆ ನಮ್ಮ ಅಜ್ಜಿ ಬೇಜಾರು ಮಾಡ್ಕೊಳುತ್ತೆ ಅಂತೇಳಿ ಅವಳು ಕೂಡ ದೋಸೆ ಹುಯ್ಯಕ್ಕೆ ಬಂದು ಕೂತ್ಕೊಂಡ್ಳು. ಎಲ್ಲ ಮೇಘನ ಅದು ಬರೋರು ಬರಬೇಕು, ಉಯ್ಯೋರು ಪಾಪ ಹುಡುಗಿ ಉಯ್ದಿರೋದು ನಾನು ಉಯ್ದಿದ್ದೀನಿ ಅಂದರೆ ಹೊಡಿತಾರೆ ನನಗೆ. ಮತ್ತೆ ಹಾಕಿದ್ದಕ್ಕೆ ದೋಸೆ ಹುಯ್ಯೋಷ್ಟೊತ್ತಿಗೆ ಅನ್ನ ಕೂಡ ಆಗಿತ್ತು, ಮುದ್ದೆ ಕೂಡ ಆಗಿತ್ತು, ದೋಸೆ ಕೂಡ ಉಯ್ದಿದ್ದೆಲ್ಲ ಆಗಿತ್ತು. ಆಲ್ಮೋಸ್ಟ್ ಕಬಾಬ್ ಕೂಡ ಫ್ರೈ ಆಗಿತ್ತು. ತಿಂಡಿ ಸಾಮಾನೆಲ್ಲ ನೆನ್ನೆ ಮಾಡಿಟ್ಟಿದ್ರಂತೆ. ಇನ್ನು ಆವಾಗಲೇ ತೋರಿಸ್ದಂಗೆ ಚಿಕನ್ ಫ್ರೈ ಆಗಿತ್ತು, ಬೋಟಿ ಗೊಜ್ಜಾಗಿತ್ತು, ಮಟನ್ ಸಾಂಬಾರು ಕೂಡ ಆಗಿತ್ತು. ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡೋಣ ಅಂತಂದರೆ ಅದನ್ನೆಲ್ಲ ಕಟ್ ಮಾಡಿ ಅಮ್ಮ ರೆಡಿ ಮಾಡಿಟ್ಟು ಅಷ್ಟೇ. ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಅದರಿಂದ ನಮ್ಮ ಮಾಮ ಅವರು ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಬನ್ನಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬರೋರೆಲ್ಲ ನೆಂಟ್ರಿನೂ ಬರ್ತಾನೆ ಇದ್ರು. ಅಷ್ಟೊತ್ತಿಗೆ ಪೂಜೆಗೆಲ್ಲ ಬೇಗ ರೆಡಿ ಮಾಡಿಬಿಟ್ಟು ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲ್ಲರೂ ಪೂಜೆ ಕೂಡ ಮುಗಿಸಿದ್ವಿ. ಇದು ವರ್ಷದ ತಿಥಿನ ಮತ್ತು ಅವರು ಆಲ್ಮೋಸ್ಟ್ ನೀವು ನೋಡಿರ್ಬೋದು ಅನ್ಕೋತೀನಿ ನನ್ನ ವೀಡಿಯೋಗಳಲ್ಲಿ. ಅವ್ರಿಗೆ ತಿಂಗಳು ಎಲ್ಲ ಪೂಜೆ ಮಾಡ್ತಾಯಿದ್ರು. ಅದ್ರ ವೀಡಿಯೋಸು ಸ್ವಲ್ಪ ಒಂದು 2-3 ಕ್ಲಿಪ್ಪಿಂಗ್ಸಲ್ಲಿ ನಾನು ಆ್ಯಡ್ ಮಾಡಿದ್ದೆ. ಅವ್ರು ತೀರೋದಾಗ ಕೂಡ ಹೇಳಿದ್ದೆ ನಾನು. ಆಲ್ಮೋಸ್ಟ್ 1 ವರ್ಷ ಆಗೋಯಿತು. ಯಾವ ರೀತಿ 1 ವರ್ಷ ಆಗೋಯಿತು ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಜೊತೆ ತುಂಬಾ ಚೆನ್ನಾಗಿದ್ರು, ನಮ್ಮ ಮನೆಗೆಲ್ಲ ಬರ್ತಾಯಿದ್ರು. ಇವಾಗ ಅನ್ನಿಸ್ತಾ ಇದೆ 1 ವರ್ಷ ಯಾವ ರೀತಿ ಆಗೋಯಿತು ಅಂತಲೇ ಗೊತ್ತಾಗಲಿಲ್ಲ ಅಂತ ಅನ್ನಿಸ್ತಾಯಿತ್ತು. ಹಾಗೆ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡ್ವಿ. ತಲೆ ಮುಡ್ಕೊಳ್ಳೋದು ತಿಂತಾರ. ನಂಗೆ ತಿಳ್ಕೊಂಡು ತಿಂಗ್
ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಈಚೆ ಬಂದಿದ್ದೀವಿ. ಪೂಜೆ ಎಲ್ಲ ಆಯಿತು, ಮಂಗಳಾರತಿ ಎಲ್ಲ ಕೊಟ್ಟಿದ್ದಾಯ್ತು. ಇವಾಗೆಲ್ಲ ಊಟ ಬಡಿಸ್ತಾ ಇದ್ದೀವಿ. ಅದೇ ನೀನು ಮುತ್ತಿಡ್ತೀಯ ಎಲ್ಲ. ನಾನು ಆಲ್ಮೋಸ್ಟ್ ಊಟನೇ ತೋರಿಸಿರೋದ್ರಿಂದ ಏನೇನು ಅಡುಗೆ ಮಾಡಿದ್ವಿ ಅಂತ. ಊಟ ತಿನ್ಬೇಕಾದ್ರೆ ಯಾವುದೇ ಕ್ಲಿಪ್ಪಿಂಗ್ ಮಾಡ್ಕೊಳಕ್ಕಾಗಿಲ್ಲ, ನನಗೆ ಮಾಡ್ಕೊಂಡಿಲ್ಲ. ಊಟ ಎಲ್ಲ ಆದಮೇಲೆ ಇವಾಗ ಸಂಜೆ 5 ಗಂಟೆ ಆಗಿದೆ. ಇವಾಗ ಓಡ್ತಾ ಇದ್ದೀವಿ ಬೆಂಗಳೂರಿಗೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು. ಸರಿ ಆಯ್ತು. ಇನ್ನು ಟೈಮ್ ಐತೆ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಂಗಳೂರು ಕಡೆ ಹೊರಟಿದ್ದೀವಿ. ಇವಾಗ ಆಲ್ಮೋಸ್ಟ್ ಸಂಜೆ 5:30 ಆಗಿದೆ. ನಾವು ಬೆಂಗಳೂರಿಗೆ ಹೋಗಿ ತಲುಪೋಷ್ಟೊತ್ತಿಗೆ 7:30 8 ಗಂಟೆ ಅಂತೂ ಆಗುತ್ತೆ. ತುಂಬಾ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ವೆಹಿಕಲ್ಸ್ ಎಲ್ಲ ಎಲ್ಲ ಹಳ್ಳಿ ಸೈಡು ಬೆಂಗಳೂರು ಸೈಡಿಂದ ಹೋಗೋರು ತುಂಬಾ ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಬಿಟ್ಟು ನಾವು 5 ಗಂಟೆಗೆ ಮನೆ ಬಿಟ್ಬಿಟ್ವಿ. ಆದರೂ ನಾವು ಬೆಂಗಳೂರಿಗೆ ಬಂದು ತಲುಪೋಷ್ಟೊತ್ತಿಗೆ 8 ಗಂಟೆ ಆಗೇ ಹೋಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ನೀವು ಹೆಚ್ಚು ಜನಕ್ಕೆ ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳ್ತೀನಿ ನಾನು. ಇವಾಗ ಆಲ್ಮೋಸ್ಟ್ 1Kಗೆ ಹತ್ತತ್ರ ಬರ್ತಾ ಇದೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನನಗೆ 1K ಇರೋದು 10K ಆಗೋ ಥರ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.